ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಆದರ್ಶ ವಿದ್ಯಾಲಯ, ನವೋದಯ, ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ ಅಂತ ಹೇಳ್ತಾ, ಈಗ ಆಲ್ರೆಡಿ ಆದರ್ಶ ವಿದ್ಯಾಲಯ ಏನು ಒಂದು 4ನೇ ಸುತ್ತಿನ ಒಂದು ಹಂಚಿಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು. ಅಂದ್ರೇನು, 4ನೇ ಸುತ್ತಿನಲ್ಲಿ ಈ ಒಂದು ಕೌನ್ಸ್ಲಿಂಗ್ ಲಿಸ್ಟನ್ನು ಏನು ಬಿಡುಗಡೆ ಮಾಡಿದ್ರು, ಆ ಒಂದು ಕೌನ್ಸ್ಲಿಂಗ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳು ಕೆಲವರು ಆಯ್ಕೆ ಆಗಿದ್ದರೆ, ಇನ್ನು ಕೆಲವರು ಆಯ್ಕೆ ಆಗಿರುವುದಿಲ್ಲ. ಸೊ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಏನು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂದರೆ, ಮೊರಾರ್ಜಿ ದೇಸಾಯಿ ಒಂದು 3ನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಕೂಡ ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಆ ಒಂದು ಮೊರಾರ್ಜಿ ದೇಸಾಯಿ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಇನ್ನೊಂದು ಕೆಲವು ದಿನಗಳಲ್ಲಿ ಬಿಡುಗಡೆ ಆಗುತ್ತೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಅಂದರೆ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕೂಡ ನೀಡಲಾಗಿತ್ತು. ಆ ಒಂದು ಅವಕಾಶವನ್ನು ತಾವುಗಳು ಅಂದ್ರೇನು, ಯಾರು ಆ ಒಂದು ಅಲ್ಪಸಂಖ್ಯಾತರ ಒಂದು ಕೆಟಗರಿಯಲ್ಲಿ ಬರ್ತೀರಿ ಅಂಥವ್ರು ಕೂಡ ಅಡ್ಮಿಷನನ್ನು ಮಾಡಿಸಿದ್ದೀರಿ ಅಂದ್ಕೊಳ್ತೀನಿ. ಇನ್ನೂ ಯಾರು ಕೂಡ ಈ ಒಂದು 4ನೇ ಸುತ್ತಿನ ಸೀಟಿಗೆ ಹಂಚಿಕೆಯಲ್ಲಿ ಸೀಟ್ ಸಿಗದೇ ಇದ್ದಂಥವರು ತಾವುಗಳು ಯಾವುದಕ್ಕೆ ಭಾಗವಹಿಸುವುದಪ್ಪ ಅಂತಂದರೆ, ಈ ಒಂದು 6ನೇ ತರಗತಿ ಮುಗಿದ ನಂತರ 7ನೇ ತರಗತಿಗೆ ಉಳಿದಂಥ ಸೀಟುಗಳು ಅಂದರೆ 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿಗಳಿಗೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ. ಇದು ಮೊನ್ನೆ ತಾನೇ ಈ ಒಂದು ಲ್ಯಾಟ್ರಲ್ ಎಂಟ್ರಿ ಅಂದರೆ ಏನು, ನಿನ್ನೆ ಸೋಮವಾರ ದಿನ ಈ ಒಂದು ಲ್ಯಾಟ್ರಲ್ ಎಂಟ್ರಿ ಪರೀಕ್ಷೆ ಏನಾಗಿದೆ ಮುಗಿದಿದೆ. ಈ ಒಂದು ಅವಕಾಶವನ್ನು ಕೂಡ ತಾವು ಸದುಪಯೋಗ ಪಡಿಸ್ಕೋಬೋದು. ಓಕೆ, ಅದು ಯಾವಾಗಿರುತ್ತಪ್ಪ ಅಂತಂದರೆ, ಈ ಒಂದು ಅಕಾಡೆಮಿಕ್ ಇಯರ್ ಮುಗಿದ ನಂತರ ಏನು ಪ್ರಾರಂಭ ಆಗುತ್ತಲ್ಲ, ಈ ಒಂದು ಜೂನ್ ಮತ್ತು ಜುಲೈ ತಿಂಗಳಲ್ಲೇ ಈ ಒಂದು ಲ್ಯಾಟ್ರಲ್ ಎಂಟ್ರಿ ಪ್ರಕ್ರಿಯೆ ನಡೀತಾ ಇರುತ್ತೆ. ಆ ಒಂದು ಸಮಯದಲ್ಲಿ ತಾವುಗಳು ಈ ಒಂದು ಅವಕಾಶವನ್ನು ತಾವುಗಳು ಬಳಕೆ ಮಾಡ್ಕೊಳ್ಬೋದು. ಈ ಒಂದು ಲ್ಯಾಟ್ರಲ್ ಎಂಟ್ರಿ ಯಾವಾಗಿರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ನಿಮಗೆ ನಾನು ಮಾಹಿತಿಯನ್ನು ನೀಡ್ತೇನೆ. ಸೊ ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಯಾರೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಏನು ಈ ಒಂದು ಅವಕಾಶ ಕಲ್ಪಿಸ್ಕೊಳ್ಳೋಕ್ಕೆ ಅಂದರೆ ಇದರ ಕುರಿತಾಗಿ ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಯಾವೆಲ್ಲ ಪಠ್ಯಕ್ರಮಗಳನ್ನು ತಾವುಗಳು ಓದಬೇಕು ಅಂತಂದರೆ, ಆದರ್ಶ ವಿದ್ಯಾಲಯ 6ನೇ ತರಗತಿಯ ಪಠ್ಯಕ್ರಮಗಳ ಮತ್ತು GK ಕ್ವಶನ್ಸ್ಗಳನ್ನು ತಾವುಗಳು ಓದಬೇಕು. ಓಕೆ, ಈ ಒಂದು 4ನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೂ ಯಾರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಚಾನಲ್ನ ಮುಖಾಂತರ ತಾವುಗಳು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ, ಈ ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೆ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.